ಸರ್ ನನ್ನ ಹೆಸರು ರಮ್ಯಾ ಅಂತ. ನಾನು ಇಲ್ಲಿ ನರ್ಸಿಂಗ್ ಇನ್ಚಾರ್ಜ್ ಕೆಲಸ ಮಾಡ್ತಾ ಇದ್ದೀನಿ. ಈಶಾ ಹಾಸ್ಪಿಟಲ್ ನಾನು 3-4 ಇಯರ್ಸಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ಅದು ಮುಂಚೆ ನಾನು ಬೇರೆ ಹಾಸ್ಪಿಟಲ್ 7 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ಟೋಟಲ್ ನನಗೀಗ ರನ್ನಿಂಗ್ 11 ಇಯರ್ಸ್ ರನ್ ಆಗ್ತಾ ಇದೆ. ಓಕೆ, ನೈಸ್. ಸೊ ಮೇಡಮ್, ಎಷ್ಟೊಂದು ಪ್ರೊಫೆಷನ್ ಇರುತ್ತೆ, ನೀವು ನರ್ಸಿಂಗ್ ಪ್ರೊಫೆಷನ್ ಏನು ಚೂಸ್ ಮಾಡಿದ್ರಿ? ಸೊ ನಂಗೆ ಅದು ಮೊದಲಿಂದನೂ ಹೋಗಬೇಕು ಅನ್ನೋದು ಸ್ವಲ್ಪ ಇತ್ತು. ಸೊ ನಮ್ಮ ಫ್ಯಾಮಿಲಿ ಕಡೆಯಿಂದನೂ ನನಗೆ ನೀವು ಮೆಡಿಕಲ್ ಫೀಲ್ಡಲ್ಲಿ ಇದ್ರೇ ಒಳ್ಳೇದು ಅಂತ ಹೇಳ್ಬಿಟ್ಟು ಅವರು ಸೆಲೆಕ್ಟ್ ಮಾಡಿ, ನಾನು ಸೆಲೆಕ್ಟ್ ಮಾಡ್ಕೊಂಡು, ಸೊ ಹಾಗಾಗಿ ನಾವು ಮೆಡಿಕಲ್ ಫೀಲ್ಡಿಗೆ ಬಂದಿದ್ದೆ. ಸೊ ನಾರ್ಮಲಾಗಿ ನರ್ಸ್ ಜಾಬ್ ಈಸಿ ಅಲ್ಲ ಅಂತ ಹೇಳ್ತಾರೆ, ಅದಾದ್ಮೇಲೂ ನೀವು ಇದನ್ನ ಚೂಸ್ ಮಾಡಿದ್ರಾ? ಸೊ ನಿಮ್ಮ ಲೈಫಲ್ಲಿ ಯಾವ್ದಾದ್ರು ಮೂಮೆಂಟ್ ನಿಮ್ಗೆ ಅನಿಸ್ತಾ ಇದೇ ಪ್ರೊಫೆಷನ್ ನಾನು ಸೂಟೇಬಲ್ ಅನಿಸ್ತೀನಿ, ಈ ಪ್ರೊಫೆಷನ್ ನನಗೆ ಅಂತಾನೆ ಅನ್ಸುತ್ತೆ ಅಂದ್ಬಿಟ್ಟು ನೀವು ಇದನ್ನು ಜಾಯ್ನ್ ಆದ್ರೆ, ಅಥವಾ ಜಸ್ಟ್ ಫ್ಯಾಮಿಲಿ ಐಡಿಯಾ ಕೊಟ್ಟಿದ್ದಕ್ಕೆ? ಫ್ಯಾಮಿಲಿ ಐಡಿಯಾ ಕೊಟ್ಟಿದ್ರಿಂದ ಜಾಯ್ನ್ ಆದೆ. ಜಾಯ್ನ್ ಆದ್ಮೇಲೆ ನನಗೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸೊ ನನಗೆ ಕಷ್ಟ ಆಗ್ಬೋದಾ ಅಂತ ಅನ್ನಿಸ್ತು. ಸೊ ನಾನು ಆಮೇಲೆ ಅದ್ರ ಮೇಲೆ ಫೋಕಸ್ ಕೊಟ್ಟಾಗ ನಮಗೆ ಬೇರೆ ಫೀಲ್ಡ್ಗಿಂತ ಮೆಡಿಕಲ್ ಫೀಲ್ಡೇ ತುಂಬಾ ಹೆಲ್ಪ್ಫುಲ್ ಅಂತ ಅನ್ನಿಸ್ತು. ನಮ್ಗೆ ಇದರಲ್ಲಿ ಸ್ಯಾಟಿಸ್ಫೈಡ್ ಇದೆ. ಸೊ ನಾನು ಇದರಲ್ಲಿ ವರ್ಕ್ ಮಾಡೋಕೆ ನಂಗೆ ತುಂಬ ಖುಷಿ ಇದೆ. ಓಕೆ. ಸೊ ನಾರ್ಮಲ್ ಆಗಿ ಒಂದು ಮಿಸ್ಕನ್ಸೆಪ್ಷನ್ ಅನ್ನೋದು ಇರುತ್ತೆ, ನರ್ಸ್ ಜಾಬು ಈಸಿ ಅಥವಾ ಪೇಷಂಟ್ಸ್ ಬಂದು ನಿಮ್ಮ ಮೇಲೆ ಕೂಗಾಡ್ಬೋದು, ಈ ಥರ ಎಲ್ಲ ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ನಿಮ್ಮ ಪ್ರಕಾರ ಯಾವ್ಯಾವ ಥರ ಮಿಸ್ಕನ್ಸೆಪ್ಷನ್ಸ್ ಇದೆ ಪೇಷಂಟ್ಸ್? ಈಗ ಪೇಷಂಟ್ ಆಲ್ಮೋಸ್ಟ್ ಸ್ಟ್ರೆಸ್ ಇಂದಾನೆ ಬಂದಿರ್ತಾರೆ. ಅವ್ರು ನಮ್ಮ ಮೇಲೆ ಕೂಗಾಡೋದು, ಬೇಜಾರು ಮಾಡ್ಕೊಳ್ಳೋದು ಇಟ್ಸ್ ಕಾಮನ್. ಅದನ್ನ ನಾವು ಅವ್ರ ಮೇಲೆ ರಿಯಾಕ್ಟ್ ಮಾಡಬಾರ್ದು. ಸೊ ಅದನ್ನ ನಾವೇ ಅವರಿಗೆ ಅರ್ಥ ಮಾಡಿಸಿ ಹೇಳಿದಾಗ, ಇಲ್ಲ ನಾವೇ ಅವ್ರನ್ನ ಅರ್ಥ ಮಾಡ್ಕೋಬೇಕು. ಸೊ ಈಗ ಅವರಿಗೆ ಸ್ವಲ್ಪ ಟೆನ್ಷನ್ ಅಲ್ಲಿ ಇದ್ದಾರೆ, ನಾವೇ ಅವ್ರನ್ನ ಕೂಲ್ ಮಾಡಬೇಕು. ಈಗ ಏನು ಗೊತ್ತಿಲ್ದಿರೋರೇ ಬರೋದು, ಆಲ್ಮೋಸ್ಟ್ ಎಲ್ಲ ತಿಳ್ಕೊಂಡಂತೂ ಯಾರು ಬರೋದಿಲ್ಲ. ಸೊ ಅವ್ರ ಕೋಪ ಬರೋದು ಸಹಜ. ನಾವು ಅದನ್ನ ಅವ್ರ ಜೊತೆ ಕಮ್ಯುನಿಕೇಶನ್ ಮಾಡ್ಕೊಂಡು ಸೊ ಲೀಡ್ ಮಾಡಿದ್ರೆ ಅದರಿಂದ ನಮ್ಗೇನು ತೊಂದರೆ ಆಗಲ್ಲ. ಸೊ ನಾರ್ಮಲ್ ಆಗಿ ಅದನ್ನ ಹೆಂಗ್ ಹ್ಯಾಂಡಲ್ ಮಾಡ್ತೀರಾ? ಇವಾಗ ಒಂದು ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ, ಬೆಳಗ್ಗೆನೆ ಯಾರೋ ಬಂದು ಒಬ್ರ ಮೇಲೆ ಕಿರ್ಚಾಡಿದ್ರೆ ಅವ್ರಿಗೆ ಬೇಜಾರಾಗ್ಬೋದು, ಅಯ್ಯೋ ಬೆಳಗ್ಗೆನೆ ಯಾರೋ ಕಿರ್ಚಾಡ್ಬೋದು, ದಿನ ಪೂರ್ತಿ ಹಿಂಗೆ ಹೋಗ್ಬೋದು ಅನ್ನೋ ಒಂದು ಕಾನ್ಸೆಪ್ಟ್ ಇರ್ಬೋದು. ನೀವು ಆ ಸ್ಟ್ರೆಸ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಅಂದ್ರೆ ಅವ್ರು ಕೋಪ ಮಾಡ್ಕೊಂಡಾಗ ನಾವು ಬೇಜಾರಾಗೋದಿಲ್ಲ, ನಾವು ಅದನ್ನ ಬೇಜಾರು ಅಂತ ಅಕ್ಸೆಪ್ಟೇ ಮಾಡಬಾರ್ದು. ಬಿಕಾಸ್ ಒಂದು ಪೇಷಂಟ್ ಅಂತ ನಾವು ನೋಡಿದಾಗ, ಈಗ ನಮ್ಮ ಮನೇಲಿ ನಮ್ಮ ಅಮ್ಮ ಯಾರಾದರೂ ಕೂಗಾಡ್ದಾಗ ನಮಗೆ ಕೋಪ ಬರುತ್ತೆ ಸಹಜ. ಬಟ್ ಪೇಷಂಟ್ ಅಂತ ನಾವು ನೋಡಿದಾಗ ನಮಗೆ ಕೋಪ ಬರಲ್ಲ. ಬಿಕಾಸ್ ನಾವು ಅದರಲ್ಲೇ ಇರೋದ್ರಿಂದ ನಾವು ಪೇಷಂಟ್ ಆ್ಯಕ್ಟಿವಿಟೀಸ್ನಾಗಿರ್ಬೋದು, ಅವ್ರ ಬಿಹೇವಿಯರ್ನ ನಾವು ಅರ್ಥ ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡಾಗ ನಮಗೆ ಬೇಜಾರಾಗೋದೇ ಇಲ್ಲ. ಓಕೆ, ಸೇಮ್ ರಿಲೇಟೆಡ್ ಇನ್ನು ಸ್ವಲ್ಪ ಅಡ್ವಾನ್ಸ್ ಕ್ವಶನ್ ಕೇಳ್ತೀನಿ ನಾನು. ಇದೇ ಥರ ಒಂದು ಸ್ಟ್ರೆಸ್ಫುಲ್ ಸಿಚುವೇಶನ್ ಇನ್ನೊಂದು ನನ್ನ ನರ್ಸ್ ಲೈಫಲ್ಲಿ ನೋಡಿರೋದು ಅಂದರೆ ಎಮರ್ಜೆನ್ಸಿ ಕೇಸಸ್. ಸಡನ್ನಾಗಿ ಒಂದು ಆಕ್ಸಿಡೆಂಟ್ ಕೇಸ್ ಬರ್ಬೋದು, ಇದಾಗ್ಬೋದು. ನಾರ್ಮಲ್ ಮನುಷ್ಯನಿಗೆ ಕೆಲವ್ರಿಗೆ ಆಕ್ಸಿಡೆಂಟ್ ನೋಡಿದ್ರೇ ಭಯ ಆಗುತ್ತೆ. ಅಂಥದ್ರಲ್ಲಿ ಬ್ಲೀಡಿಂಗ್ ಪೇಷಂಟ್ಸ್ ಬರ್ತಾರೆ. ಒಂದು ಪೇಷಂಟ್ನ ಕರ್ಕೊಂಡ್ಬಂದ್ರೆ ಬ್ಲೀಡಿಂಗ್ ಅವ್ರದ್ದು ಎಮರ್ಜೆನ್ಸಿಯಲ್ಲಿ ನರ್ಸ್ ಏನೇನು ಮಾಡ್ತಾರೆ, ಸ್ವಲ್ಪ ನಮ್ಮನ್ನು ಆ ಜರ್ನಿ ಹೇಳ್ತೀರಾ? ನೀವು ಹೇಗೆ ಹ್ಯಾಂಡಲ್ ಮಾಡ್ತೀರಾ ಆ ಸಿಚುವೇಶನ್ ಅಂತ? ಈಗ ಪೇಷಂಟ್ಗೆ ಏನೋ RTA ಆಗಿರುತ್ತೆ, ಆಚೆ ಕಡೆ ಏನೋ ಹೆಡ್ ಇಂಜುರಿ ಏನೋ ಏನೋ ಇಶ್ಯೂಸ್ ಇರುತ್ತೆ, ಅವ್ರು ಸಡನ್ನಾಗಿ ಒಳಗಡೆ ಕರ್ಕೊಂಡ್ಬಂದಾಗ ಫಸ್ಟ್ ನಾವು ಪೇಷಂಟ್ಸ್ನ ಕೇರ್ ಮಾಡೋದಕ್ಕಿಂತ ಅಟೆಂಡರ್ಸ್ನ ಅಲೋ ಮಾಡಬಾರ್ದು. ಅವ್ರಿಗೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನೀವು ಆಚೆ ಕಡೆ ಇರಿ, ನಾವು ಪೇಷಂಟ್ನ ನೋಡ್ತೀವಿ. ಫಸ್ಟ್ ಅವ್ರಿಗೆ ಕಾನ್ಫಿಡೆನ್ಸ್ ಕೊಡಬೇಕು, ನಾವು ಕೇರ್ ಮಾಡ್ತೀವಿ ಅವ್ರನ್ನ ಅನ್ನೋದು ಅವ್ರಿಗೆ ಬರಬೇಕು. ಲೈಕ್ ಅವ್ರು ನಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದಾರೆ, ಅವ್ರು ಟ್ರೀಟ್ ಮಾಡ್ತಾರೆ, ನಾವು ಅವ್ರನ್ನ ಒಳಗಡೆ ಬಿಟ್ಬಿಡೋಣ ಅಂತ ಅಟೆಂಡರ್ಸ್ಗೂ ಒಂದು ಕೇರ್ ಬರಬೇಕು ನಮ್ಮ ಬಗ್ಗೆ. ಆಮೇಲೆ ನಾವು ಪೇಷಂಟ್ಸ್ನ ಒಳಗಡೆ ಕರ್ಕೊಂಡು ಅವ್ರಿಗೆ ಫಸ್ಟ್ ನಾವು ಏನು ಮಾಡಬೇಕು ಅಂತಂದರೆ, ಅವರಿಗೆ ನಾವು ಕರೆಕ್ಟಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀವಿ ಅಂತ ತಲೆಯಲ್ಲಿ ಬರಬೇಕು. ಓಕೆ, ಇವ್ರು ನಮಗೆ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ, ಪರ್ಸ್ನಲ್ ಆಗಿ ಅವರೇ ಅನ್ಕೋಬೇಕು ಅದನ್ನು. ಆ ಥರ ಅವರಿಗೆ ನಾವು ಫಸ್ಟ್ ಕೇರ್ ಮಾಡ್ತೀವಿ, ಎಕ್ಸ್ಪ್ಲೈನು ಮಾಡ್ತೀವಿ. ಆಮೇಲೆ ಅವ್ರ ಹಿಸ್ಟ್ರಿ ತೊಗೊಳ್ತೀರಿ, ಎಲ್ಲ ಮಾಡ್ದಾದ್ಮೇಲೆ ಅವರಿಗೆ ನಾವು ಬ್ಲೀಡಿಂಗ್ ಸ್ಟಾಪ್ ಮಾಡೋದನ್ನ ಸ್ಟಾರ್ಟ್ ಮಾಡ್ತೀವಿ. ಸೊ ಅವ್ರದ್ದು ಪರ್ಸ್ನಲ್ ಹಿಸ್ಟ್ರಿ ತೊಗೊಂಡಾದ್ಮೇಲೆ ನಾವು ಮುಂದಿನ ಪ್ರೋಸೆಸ್ ಸ್ಟಾರ್ಟ್ ಮಾಡೋಕ್ಕಾಗೋದು. ಬಿಕಾಸ್ ನಮ್ಗೆ ಏನಾಗಿರುತ್ತೆ ಅಂತ ಗೊತ್ತಿರಲ್ಲ, ಎಲ್ಲಿ ಬಿದ್ದಿರ್ತಾರೆ, ಹೆಂಗೆ ಬಿದ್ದರು ಏನೂ ಗೊತ್ತಿರಲ್ಲ. ಸೊ ಅವರಿಂದ ನಾವು ಹಿಸ್ಟ್ರಿ ತೊಗೊಂಡ್ಮೇಲೆ ನಾವು ಟ್ರೀಟ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಅವರಿಗೂ ಅವಾಗ ಮೈಂಡಲ್ಲಿ ಸ್ವಲ್ಪ ಪಾಸಿಟಿವ್ ಇದು ಬರುತ್ತೆ. ಸೊ ಹಂಗಾಗಿ ನಾವು ಅದರಿಂದ ಮುಂದೆ ಮೂವ್ ಆಗೋದು. ಸೊ ನಾರ್ಮಲ್ ಆಗಿ ಪೊಲೀಸ್ ಸ್ಟೇಷನ್ ಬಾಕ್ಲು, ಹಾಸ್ಪಿಟಲ್ ಬಾಕ್ಲು ಮುಚ್ಚೋದಿಲ್ಲ. ಆದ್ರಿಂದ ಪೊಲೀಸ್ಗಾಗಲಿ ಅಥವಾ ಹಾಸ್ಪಿಟಲಲ್ಲಿ ಕೆಲಸ ಮಾಡೋರ ಫೆಸಿಲಿಟೀಸ್ಗಾಗಲಿ ಶಿಫ್ಟ್ಸ್ ಅನ್ನೋದೊಂದು ತುಂಬಾ ದೊಡ್ಡ ಚಾಲೆಂಜ್ ಇರುತ್ತೆ. ಸೊ ಅದನ್ನ ಹೇಗೆ ಹ್ಯಾಂಡಲ್ ಮಾಡ್ತೀರಾ? ಶಿಫ್ಟ್ಸ್ ಅಂದರೆ ಈಗ ಹಾಸ್ಪಿಟಲ್ ಅಂದರೆ 24/7 ಓಪನ್ನೇ ಇರುತ್ತೆ. ಸೊ ಅದರಲ್ಲಿ ನಾವು 8 ಅವರ್ಸ್ ಶಿಫ್ಟ್ ಮಾಡಿಸ್ಕೊಂಡಿರ್ತೀವಿ ಸಿಸ್ಟರ್ಸ್ಗಳಿಗೆ. ಎಲ್ಲರಿಗೂ ಅಷ್ಟೇ ರೊಟೇಷನ್ ಶಿಫ್ಟ್ಸ್ ಇರುತ್ತೆ. ಒಬ್ಬರು ಮಾರ್ನಿಂಗ್ ಬರ್ತಾರೆ, ಒಬ್ಬರು ಈವ್ನಿಂಗ್ ಬರ್ತಾರೆ. ಸೊ ಎನಿ ಬ್ಯುಸಿ ಇರೋವಾಗ ಎಲ್ಲರೂ ಸೇರ್ಕೊಂಡು ಮಾಡಬೇಕು. ಎಲ್ಲ ಎಮರ್ಜೆನ್ಸಿ ಇರೋವಾಗ ನಂಗೆ ಟಯರ್ಡ್ ಆಗಿದೆ, ನಿಂಗೆ ಟಯರ್ಡ್ ಆಗಿದೆ ಆ ಥರ ಎಲ್ಲ ಬರೋದೇ ಇಲ್ಲ. ಸೊ ಫೋಕಸ್ ಅಂದಮೇಲೆ 8 ಅವರ್ಸ್ ಡ್ಯೂಟಿ ಕಂಪಲ್ಸರಿ.